ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದೀವಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಬೆಟ್ಟ, ಶ್ರೀ ಆದಿಚುಂಚನಗಿರಿ. ಈ ಬೆಟ್ಟದ ಒಂದು ವಿಶೇಷತೆ ಏನು, ಈ ಬೆಟ್ಟಕ್ಕೆ ಆದಿಚುಂಚನಗಿರಿ ಅಂತ ಹೆಸರು ಹೇಗೆ ಬಂತು, ಪ್ರತಿಯೊಂದನ್ನು ನಾನು ತೋರಿಸ್ತೀನಿ. ಕೊನೆವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೆಟ್ಟಕ್ಕೂ ಹಾಗೂ ನನಗೂ ಇರ್ತಕ್ಕಂಥ ನಂದು ತುಂಬಾ ವರ್ಷಗಳ ಹಳೇದು. ಚಿಕ್ಕ ವಯಸ್ಸಿಂದನೂ ನನ್ನ ತಾಯಿ ಜೊತೆ, ತಂದೆ ಜೊತೆ, ನಮ್ಮ ಅಜ್ಜಿ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ ಬರ್ತಾನೆ ಇದ್ದೆ. ಸೊ ಹಾಗಾಗಿ ಈ ಬೆಟ್ಟ ಅಂದರೆ ನನಗಂತೂ ತುಂಬಾ ಫೇವ್ರೆಟ್ಟು. ಸೊ ಬನ್ನಿ ಈ ಬೆಟ್ಟದ ಒಂದು ಎಕ್ಸ್ಪ್ಲೋರ್ ಮಾಡೋಣ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಅದೇ ಆರ್ಚಿಂದ ಸ್ಟ್ರೈಟ್ ಬಂದರೆ ಈ ಸರ್ಕಲಲ್ಲಿ ಸ್ವಾಮಿ ಸ್ಟ್ಯಾಚು ಸಿಗುತ್ತೆ. ನಮ್ಮ ಲೆಫ್ಟಿಗೆ ನೋಡ್ತಾ ಇದ್ರಲ್ಲ, ಅಲ್ಲಿ ಕೊಳ ಇದೆ. ಹಾಗೆ ಅದರ ಒಂದು ರೈಟಿಗೆ ಸೊ ಇಲ್ಲಿ ದೈಹಿಕ ಶಿಕ್ಷಣ ಶಾಲೆ ಮತ್ತು ಅದರ ಅಪೋಸಿಟಲ್ಲಿ ನಮಗೆ ಒಂದು ಕಾಲೇಜ್ ಸಿಗುತ್ತೆ. BGS ಅಂದರೆ ಬಾಲಗಂಗಾಧರನಾಥ ಸ್ವಾಮಿ ಅಂತ. ಇವರ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗೂ ಎಷ್ಟೊಂದು ಕಾಲೇಜಸ್, ಸ್ಕೂಲ್ಸ್ಗಳನ್ನ ಕಟ್ಟಿ ಎಷ್ಟೋ ಮಕ್ಕಳಿಗೆ ಇವರು ಆಶಯದಾತರಾಗಿದ್ದಾರೆ. ತುಮಕೂರಿಂದ ಈ ಬೆಟ್ಟ 70 ಕಿಲೋಮೀಟರ್ಸ್ ಆದರೆ ಬೆಂಗಳೂರಿಂದ 100 to 110 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಿಮ್ಮ ಓನ್ ವೆಹಿಕಲ್ ಇಲ್ಲ ಅಂದರೆ ನೀವು ಬಸ್ಸಿಂದನೂ ಬರ್ಬೋದು. ಬಸ್ ಫೆಸಿಲಿಟಿ ಮಾತ್ರ ತುಂಬಾ ಇದೆ ಈ ಬೆಟ್ಟಕ್ಕೆ. ಸೊ ಇಲ್ಲಿ ನೋಡಿ, ಈ ಮೆಟ್ಲುಗಳು ಬಹಳ ವಿಶಾಲವಾಗಿದೆ. ಸೊ ಬೇರೆ ಬೆಟ್ಟಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಬೆಟ್ಟದ ಒಂದು ಮೆಟ್ಲುಗಳು ತುಂಬಾ ವಿಶಾಲವಾಗಿದೆ. ನೋಡಿ, ನೀವು ನೋಡ್ತಾ ಇದ್ರಲ್ಲ ಎಷ್ಟು ವಿಶಾಲವಾಗಿದೆ. ಮೆಟ್ಲು ಹತ್ತುತ್ತಾ ಸುಸ್ತಾದವ್ರಿಗೆ ಕೂತ್ಕೊಳ್ಳೋಕ್ಕೆ ಅಂತಲೇ ಈ ಥರ ಮಂಟಪಗಳಿದೆ. ನೋಡಿ, ತುಂಬ ಮಂಟಪಗಳಿದೆ. ಆ ಸೈಡು ಈ ಸೈಡು ಬೋತ್ ಸೈಡು ಮಂಟಪಗಳಿದೆ. ಇವೇ ನೋಡಿ ಆದಿಚುಂಚನಗಿರಿಯ ಎಂಟ್ರೆನ್ಸಲ್ಲಿ ಇರ್ತಕ್ಕಂಥ ದ್ವಾರಪಾಲಕರು. ಏನು ಹೆವಿ ಐಟಲ್ ಕಟ್ಟಿದ್ದಾರೆ. ಈ ಥರ ಸ್ಟ್ಯಾಚು ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇವ್ರನ್ನ ದಾಟ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಇಲ್ಲೇ ನೋಡ್ತಿರ್ತಕ್ಕಂಥ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಅಂದರೆ, ಅವರ ಕೆತ್ತನೆ ಶೈಲಿ ಆಗಿರ್ಬೋದು, ಪ್ರತಿಯೊಂದು ಭಾಳ ಅದ್ಭುತವಾಗಿದೆ. ನೋಡೋಣ ಇನ್ನೂ ಯಾವ ಥರ ಫೈನಲ್ ಲುಕ್ ಬರುತ್ತೆ ಅಂತ. ಸೊ ಅದಕ್ಕೆ ಇನ್ನೂ ತುಂಬ ವೆಯ್ಟ್ ಮಾಡಬೇಕು. ನೋಡೋಣ ಬನ್ನಿ ಯಾವ ಥರ ಕಾಣುತ್ತೆ ಅಂತ. ಇದೇ ನೋಡಿ ಕಾಲಭೈರವೇಶ್ವರನಾಥ್ ಟೆಂಪಲ್ಲು. ಸೊ ನಾವು ಹೋಗ್ಬೇಕಾಗಿರೋದೆ ಅದು. ಅಲ್ಲಿ ಟಾಪಲ್ಲಿ ಕಾಣಿಸ್ತಿದೆಯಲ್ಲ ಪಾಯಿಂಟು, ಅಲ್ಲಿಗೆ. ದೇವಸ್ಥಾನದಿಂದ ಆಪೋಸಿಟ್ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಚುಂಚನಗಿರಿಯ ಸರೌಂಡಿಂಗು. ಸೊ ಇದು ನೋಡಿ ಕ್ರೀಡಾಂಗಣ, ಆ ಸ್ಟೇಡಿಯಂ ಮಾಡ್ತಾ ಇದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇದು ಅತಿಥಿ ತಾಣ ಅಂದರೆ ಗೆಸ್ಟ್ ಹೌಸು. ಸೊ ಹಾಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಕಾಲೇಜು, ಇಲ್ಲಿನ ಕಾಲೇಜ್ ಅದು. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಕಾಣೋದೆ BGSನ ಸಭಾಂಗಣ. ಸೊ ಇದು ಆ್ಯಕ್ಚುಲಿ ಒಳಗಡೆ ತುಂಬ ದೊಡ್ಡದಾಗಿದೆ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲೇ ಮಾಡ್ತಾರೆ. ಬೆಟ್ಟದ ಮೇಲೆ ನಮಗೆ ಅನ್ನದಾಸೋಹನೂ ಸಿಗುತ್ತೆ. ಬೆಳಗ್ಗೆ 5:30 ಸ್ಟಾರ್ಟ್ ಆಗಿ ಮಧ್ಯಾಹ್ನ 12 ಗಂಟೆ, ಆಮೇಲೆ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಮಗೆ ಇಲ್ಲಿ ಅನ್ನದಾಸೋಹದ ಒಂದು ವ್ಯವಸ್ಥೆ ಇರುತ್ತೆ. ಊಟದಲ್ಲಿ ಮಾತ್ರ ತುಂಬ ಕ್ಲೀನಾಗಿತ್ತು. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಪಲಾವು ಕೂಡ ಬಹಳ ಟೇಸ್ಟಿಯಾಗಿತ್ತು. ಫಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ದೇವರ ದರ್ಶನ ಪಡೆಯೋಣ ಬನ್ನಿ. ಫೈನಲಿ ಶ್ರೀ ಕಾಲಭೈರವೇಶ್ವರನ ಸ್ವಾಮಿ ಟೆಂಪಲ್ನ ಆಪೋಸಿಟಲ್ಲೇ ನಿಂತ್ಕೊಂಡಿದ್ದೀವಿ. ಇದರ ಒಂದು ಕಥಾ ವೈಭವ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಣ್ಣು ಕುಕ್ಕೋ ಥರ ಇದೆ ಅಲ್ಲ. ಈ ಬಾಗ್ಲು ನೋಡ್ರಿ 2-3 ಆನೆ ಒಂದೇ ಸಲ ನುಗ್ಗಿಸ್ಬೋದು, ಅಷ್ಟು ದೊಡ್ಡದಾಗಿದೆ. ಇದೊಂದೇ ಅಲ್ಲ, ಇನ್ನೂ ಒಳಗಡೆ ನಿಮಗೆ ತುಂಬ ಕಾದಿದೆ ನೋಡೋಕ್ಕೆ. ಎಲ್ಲ ತೋರಿಸ್ತೀನಿ ಬನ್ನಿ. ದೇವಸ್ಥಾನದ ಒಳಗಡೆ ಮಾಡಿರ್ತಕ್ಕಂಥ ಕೆತ್ತನೆ ನಿಜಕ್ಕೂ ವಿಸ್ಮಯವಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ತೋರಿಸ್ತೀನಿ ಬನ್ನಿ. ಅಷ್ಟು ತುಂಬ ಚೆನ್ನಾಗಿದೆ ಮಾತ್ರ. ಶ್ರೀ ಆದಿಚುಂಚನಗಿರಿಯ ಮೂಲ ದೇವರು ಬಂದ್ಬಿಟ್ಟು ಗಂಗಾಧರೇಶ್ವರ. ಇದು ಬೆಟ್ಟದ ಮೇಲೆ ನಮಗೆ ಸಿಗುತ್ತೆ. ಸೊ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ 66 ಅಷ್ಟಾಂಗ ಭೈರವಗಳು, 12 ಅಷ್ಟಭೈರವ ಮತ್ತು ಒಂದು ಕಾಲಭೈರವನ ನಾವು ಇಲ್ಲಿ ನೋಡ್ಬೋದು.
ನೋಡಿ ಸ್ನೇಹಿತರೆ, ಈ ಬೆಟ್ಟದ ಒಂದು ಮಹಿಮೆ ಎಂಥದ್ದು ಅಂತ ನೀವು ತಿಳ್ಕೋಬೇಕು ಅನ್ನೋದಾದರೆ, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅನ್ನೋ ಒಂದು ಕನ್ನಡದಲ್ಲಿ ಮೂವಿ ಇದೆ. ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ನೀವು ಆ ಮೂವಿ ಏನಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಅದರಲ್ಲಿ ಕಾಲಭೈರವೇಶ್ವರನ ಮಹಿಮೆ ಮತ್ತು ಗುರುವಿನ ಮಹಿಮೆ ಎಂಥದ್ದು ಅಂತ ತೋರಿಸಿದ್ದಾರೆ. ಈ ಬೆಟ್ಟಕ್ಕೆ ಆದಿಚುಂಚನಗಿರಿ ಅಂತ ಹೆಸರು ಹೇಗೆ ಬಂತು? ಚುಂಚ ಮತ್ತೆ ಕಂಚ ಅಂತ ಇಬ್ರು ರಾಕ್ಷಸರು ಇರ್ತಾರೆ. ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ರು ಜನರಿಗೂ ಇವರು ಬಹಳ ತೊಂದರೆ ಕೊಡ್ತಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಇವರ ಕಾಟ ತಡೆಯಕ್ಕಾಗ್ದಲ್ಲಿ ಇಲ್ಲಿನ ಜನ ಏನ್ ಮಾಡ್ತಾರೆ ಅಂದ್ರೆ, ಇದೇ ಬೆಟ್ಟದ ಮೇಲೆ ತಪಸ್ಸಿಗೆ ಕುಳಿತಿರ್ತಕ್ಕಂತ ಶಿವನಿಗೆ ಬಂದು ಅವರು ವಿಚಾರವನ್ನು ಹೇಳ್ತಾರೆ. ಸೊ ಈ ವಿಚಾರ ತಿಳಿದ ಆ ಶಿವ ಏನ್ ಮಾಡ್ತಾನೆ ಅಂದ್ರೆ, ಆ ಇಬ್ಬರನ್ನು ಸಂಹಾರ ಮಾಡ್ತಾನೆ. ಚುಂಚನನ್ನು ಈ ಬೆಟ್ಟದಲ್ಲಿ ಸಂಹಾರ ಮಾಡಿರೋದ್ರಿಂದ ಈ ಬೆಟ್ಟಕ್ಕೆ ಆದಿ ಚುಂಚನಗಿರಿ ಅಂತ ಹೆಸರು ಬರುತ್ತೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ಬಸವ, ಈ ಬಸವನ ಕಿವಿನಲ್ಲಿ ನೀವೇನೇ ಹೇಳ್ಕೊಂಡ್ರು ನಿಮ್ಮ ಹರಕೆ ಎಲ್ಲ ನೆರವೇರುತ್ತೆ ಅನ್ನೋದು ಒಂದು ವಾಡಿಕೆ ಇದೆ. ಹಾಗೂ ನಾನು ಅವಾಗಲೇ ಹೇಳ್ದಂಗೆ ಈ ಒಂದು ಆದಿಚುಂಚನಗಿರಿಯ ಮೂಲ ದೇವರಾಗಿರ್ತಕ್ಕಂಥದ್ದು ಶ್ರೀ ಗಂಗಾಧರೇಶ್ವರ ಸ್ವಾಮಿ. ಇದು ಅದರ ಒಂದು ಮೂಲ ಸನ್ನಿಧಿ. ಇದರ ಒಳಗಡೆ ನಮಗೆ ಕ್ಯಾಮ್ರಾ ಅಲ್ಲೋ ಇಲ್ಲ. ಸೊ ಹಾಗಾಗಿ ನಾನು ಔಟ್ಸೈಡಿಂದನೇ ಟೆಂಪಲ್ನ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ಸ್ವಲ್ಪ ಒಳಗಡೆ ಹೋಗಿ ನಾವು ರೈಟಿಗೆ ಹೋದರೆ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮಿಯ ದೇವಾಲಯಕ್ಕೆ ನಾವು ಹೋಗ್ಬೋದು. ನಾವು ಹೋಗ್ತಾ ಇದ್ದೀವಿ ಗವಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಬಂಡೆ ಒಳಗಡೆ ನುಗ್ಗೋಗ್ಬೇಕು. ನುಗ್ಗೋದು ಅಂದರೆ ಗೊತ್ತಲ್ಲ ಹೆಂಗೆ ನುಗ್ತೀವಿ ಅಂತ. ಬಂದರೆ ನುಗ್ಕೊಂಡು ಹೋಗೋಣ. ಈ ಒಂದು ಕಿರಿದಾದ ಜಾಗದಲ್ಲಿ ನಾವು ಹೋಗ್ಬೇಕಾಗುತ್ತೆ. ಸೊ ಮಂಡಿ ಉರ್ಕೊಂಡು ನಾನು ಹೋಗ್ಬೇಕಾದ್ರೆ ಇಲ್ಲಿ ನನ್ನ ಕಾಲ್ಗಳು ಎರಡು ಸ್ಟ್ರಕ್ ಆಗ್ಬಿಡ್ತು. ಆದರೂ ಈಗ ಬಿಡಿಸ್ಕೊಂಡು ನಾನು ಔಟ್ ಸೈಡಿಗೆ ಬಂದೆ. ಸೊ ಇಲ್ಲಿ ನಾವು ಇನ್ನೊಂದು ವಿಷಯ ಏನು ನೋಡ್ಬೋದು ಅಂದರೆ, ಸೊ ಅಲ್ಲಿ ಕಲ್ ಮೇಲೆ ಕಲ್ಲನ್ನ ಜೋಡಿಸಿದ್ದಾರೆ. ಸೊ ಇದ್ರ ರೀಸನ್ ನಿಮ್ಗೇನಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇಲ್ಲಿಂದ ಸ್ವಲ್ಪ ಮೆಟ್ಲುಗಳನ್ನ ನಾವು ಹತ್ಕೊಂಡು ಹೋದ್ರೆ ನಾವು ಟೆಂಪಲ್ನ ರೀಚ್ ಆಗ್ತೀವಿ. ಸೊ ಈ ಮೆಟ್ಲುಗಳಂತೂ ತುಂಬಾನೇ ಸುಡ್ತಾ ಇದ್ದು. ಆ್ಯಕ್ಚುಲಿ ಬೇಸಿಗೆನಲ್ಲಿ, ಈ ಬೇಸಿಗೆನಲ್ಲಂತೂ ಹೆವಿ ಬಿಸಿಲು. ಸೊ ಅದನ್ನ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಸ್ವಲ್ಪ ದೂರ ಬಂದ ಮೇಲೆ ಈ ಥರ ರೋಪ್ ಸಿಗುತ್ತೆ. ರೋಪ್ ಹತ್ಕೊಂಡು ನಾವು ಈ ಬಂಡೆನ ನಾವು ಹತ್ಬೇಕಾಗುತ್ತೆ. ಬಂದರೆ ಇವೆಲ್ಲ ಯಾವ ಲೆಕ್ಕ ನಮಗೆ ಬಂಡೆ ಹತ್ತೋದು? ಈ ಥರ ಎಷ್ಟು ಬಂಡೆ ಹತ್ತಿರ ನಾವು. ಸೊ ಹಾಗೆ ಸ್ವಲ್ಪ ಹೋದ್ರೆ ಸಾಕು, ನಮಗೆ ಗವಿ ಸಿದ್ದೇಶ್ವರ ಸ್ವಾಮಿಯ ನಾವು ದರ್ಶನವನ್ನು ಪಡಿಬೋದು. ನೋಡಿ ಆ ತಂದೆ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂತ. ಇಲ್ಲಿಗೆ ನಮ್ಮ ಪಾರ್ಟ್ 1 ಕಂಪ್ಲೀಟ್ ಆಗುತ್ತೆ. ಸೊ ಪಾರ್ಟ್ 2 ಅತಿ ಶೀಘ್ರದಲ್ಲೇ ಬರುತ್ತೆ. ಸೊ ಈ ವಿಡಿಯೋನ ನೀವು ಇಷ್ಟಪಟ್ಟಿದ್ದೀರಾ ಅಂತ ನಾನು ಭಾವಿಸ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಾರ್ಟ್ 2 ಜೊತೆ ಬಹಳ ಬೇಗ ಬರ್ತೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಸಾಗರ್ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್.